ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ. ಮತ್ತೊಂದು ಬ್ಲಾಗ್ಗೆ ಸುಸ್ವಾಗತ. ಇದು ಕರ್ಮೇವ್ರಿ. ಇದು ಗಿಡದಾಗಿಂತ ಹರ್ಕೊಂಬಂದಿದ್ದೇವೆ ರೀ. ಸ್ವಲ್ಪ ಹುಳುಕ ಅದು ಹಿಂಗೆ ಆಗಿರ್ತಾವ ಅಂತ ಹೇಳಿ ತೊಳೆದು ಕ್ಲೀನಾಗಿ ತೊಳೆದು ಹಿಂಗೆ ಹಾರಾಕೀನಿ ರೀ. ಪ್ಯಾನಿನಿಂದ ಒಳಗೆ ನೀರು ತೊಳೆದಕ್ಕೆ ನೀರು ಅದು ಹೋಗ್ಲತ್ತೇಳಿ ಒಳಗೆ ಕೂಲರ್ ಹಚ್ಚಿ ಹಾಕೀನಿ ರೀ. ಮಗ ಮಕ್ಕೊಂಡಾನ ಅಂತ ಹೇಳಿ ಇದನ್ನು ಕೆಲಸ ಮಾಡತ್ತೀನಿ ರೀ. ಇನ್ನೂ ಊಟ ಮಾಡಬೇಕು. ಸ್ವಲ್ಪ ಹಾಕಿದ್ದೇವೆ ವಾಪಸ್ಸು ಎಲ್ಲ ಕೈ ಆಡಿಸಿದ್ದೇವೆ ಅಂದ್ರೆ ನೀಟಾಗಿ ಒಣಗ್ತದೆ ಅಂತೇಳಿ ಕೈ ಆಡ್ಸಕ್ಕೆ ಬಂದೀನಿ ರೀ. ಇಷ್ಟು ಹಾಕೊಂಡು ಕರ್ನೆ ಸಿಕ್ಕೈತ್ರಿ ಗಿಡದಂದು. ಕೂಲರ್ ಐತಿ, ಇದನ್ನು ಹಚ್ಚಬೇಕಿಲ್ಲ. ಹಚ್ಚಿದ್ರೆ ಬಾಯಿಗೆ ಆಗ್ತೈತೆ. ಸೊ ನನ್ನ ಮಗಳಿಗೆ ರಾಗಿ ಸರಿ ಮಾಡಿ ಕೊಡಬೇಕಂತೇಳಿ 6 ತಿಂಗಳು ಮುಗಿತಲ್ರಿ. ರಾಗಿ ಸರಿ ತಿನ್ನಿಸ್ಬೇಕಿನ್ನು ಹಂಗತ್ತೇಳಿ ರಾಗಿ ಸ್ವಲ್ಪ ನೈಟ್ ನೆನಾಕಿ ಈ ಥರ ನೆಲಗೆ ಒಣಗಿಸ್ಬೇಕಂತ ಹಾಕಿ ನೋಡ್ಬೇಕು. ಪೌಡ್ರ್ ಮಾಡ್ಕೊಬೇಕಿದ್ರಲ್ಲಿ ರಾಗಿ ಸರಿ ಸ್ಟಾರ್ಟಿಂಗ್ ಹಿಂಗೆ ತಿನ್ನಿಸ್ಬೇಕು ರೀ. ಯಾವುದು ಮದ್ಬೇಳಿ ಯಾವ ಥರ ನೀವು ಯೂಸ್ ಮಾಡಿಲ್ರಿ ಬಾದಾಮಿ ಅದು ನಾ ಹಂಗೆ ರಾಗಿನ ಪೌಡ್ರ್ ಮಾಡಿ ಇಡ್ತೀನಿ ರೀ ತಿನ್ಸಾಕ. ಯಾಕಲ್ಲಿ ಒಂದು ಹಾಕ್ತೀನಿ ರೀ ನೆಲ ಬೇಕೋಣ ಸ್ವಲ್ಪ ಹಿಂಗೆ ಕೈ ಆಡಿಸ್ಕೋಬೇಕು. ಒಣಗ್ಯಾವ್ರೆಲ್ಲ ಇಕ್ಕೋನು ದೇವ್ರ ಪೂಜೆ ಅಂತ ಹಿಂಗಾಗೈತೆ. ಬರೀ ಊಟ ಮಾಡಬೇಕು. ಊಟಕ್ಕೆ ಅಲಸಂದಿ ಕಾಳು ಪಲ್ಯ ಐತಿ, ಮೆಂತ್ಯ ನೆನೆ ಹಾಕಿದೆ. ಅದನ್ನು ನೀರು ಕುಡ್ದಿಲ್ರಿ, ಕುಡಿಬೇಕು. ಸ್ವಲ್ಪ ನೀರದು ಕುಡಿದು ಊಟ ಅದು ಮಾಡಿ ಸ್ವಲ್ಪ ಅನ್ನ ಸಾರು ಮಾಡ್ಬೇಕು ರೀ. ಅಲಸಂದಿ ಕಾಳಿನ ಪಲ್ಯದ ಸಾರು ಅನ್ನ ಮಾಡ್ಬೇಕಂತ ಮಾಡೀನಿ. ನಾನು ನೀರು ಇಟ್ಟು ನೆನೆ ಹಾಕಿ ರಾತ್ರಿ ಕುಡಿದಾಗಿದ್ದಲ್ಲಿ ಅದನ್ನು ಕುಡಿದ್ಬಿಟ್ಟು ಊಟ ಮಾಡ್ಬೇಕೀಗ. ನೀರು ಕೂಡ ಖಾಲಿ ಮಾಡಿದ್ದಾರೆ. ನಾನು ಮಾತ್ರ ನೀರನ್ನ ಕುಡಿತೀನಿ. ನಮ್ಮ ಮಮ್ಮಿ ಮೆಂತಿ ತಿಂತಾಳೆ. ನನಗೆ ಹೋಗಂಗೆ ಇಲ್ಲರಿ ತಿನ್ನೋಕೆ. ಸಿಕ್ಕಾಪಟ್ಟೆ ಕೈ ಸಂಬಂಧ ನೀರು ಅಷ್ಟೇ ಕುಡಿತೀನಿ ರೀ. ಅದನ್ನು ತಿನ್ನೋದು ಒಳ್ಳೆಯದು, ಕೂದಲಿಗೆ ಒಳ್ಳೇದಾಕೈತಿ, ಬಾಡಿಗೆ ಒಳ್ಳೇದಾಕೈತಿ. ಕೂದಲು ಬರ್ತಾವೆ, ಕೂದಲು ಉದ್ರಂಗಿಲ್ಲ ತಿನ್ನೋದ್ರಿಂದ. ಮೆಂತ್ಯದ ಬೆನಿಫಿಟ್ಸ್ ಭಾಳ ಐತ್ರಿ. ಈಗ ನನಗೇನು ಹೋಗಂಗಿಲ್ಲ ರೀ, ಸುಮ್ಮನೆ ನೀರಷ್ಟು ಕುಡಿತೀನಿ. ಊಟ ಮಾಡಬೇಕಾಗೈತಿ. ಮಮ್ಮಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಮ್ಮನೆ ನಾಷ್ಟ ಮಾಡಿದ್ರಿ. ಅವತ್ತು ಊಟನ ಮಾಡಿ ಒಟ್ಟಿಗೆ ಮಾಡತ್ರ ಊಟಕ್ಕಂತೇಳಿ ಸ್ವಲ್ಪ ಪಲ್ಯ ಹಾಕ್ಕೊಂಡು ರೊಟ್ಟಿ ತೊಗೋಬೇಕಾರೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ತಿನ್ನೋದ್ರಿ. ನಾಷ್ಟ ಏನು ಮಾಡಿಲ್ಲ ರೀ ಇವತ್ತು. ಡೈಲಿ ನಾಷ್ಟ ಆಕೈತಿ, ಯಾವಾರ ಒಮ್ಮೆ ನಾಷ್ಟ ಮಾಡಿರ್ತೀವಿ. ಇದಕ್ಕೆ ಮಧ್ಯಾಹ್ನಕ್ಕೆ ಅನ್ನ ಮಾಡ್ಬೇಕು ರೀ. ರೊಟ್ಟಿ ತೊಗೊಂಬರ್ಬೇಕು ಹೊರಗೆ. ಮಮ್ಮಿ ರೊಟ್ಟಿ ಮಾಡಕತ್ತಾನ. ಬಿಸಿ ಬಿಸಿ ರೊಟ್ಟಿ ಬಂದವಿ. ನಾ ಪಲ್ಯ ಹಾಕೊಂಡು ರೊಟ್ಟಿ ತೊಗೊಂಡು ಊಟ ಮಾಡ್ಬೇಕು. ಊಟ ಮಾಡೋಣ್ರಿ ಎಲ್ಲರೂ. ಊಟ ಮಾಡಿದ್ಮೇಲೆ ಸ್ವಲ್ಪ ಕೆಲಸ ಅದಾವ್ರಿ. ಹೋಗೇನದು ಅರಿಬಿದಾವ, ಒಂದಿಷ್ಟು ಮಗನ ಅರಿಬಿ ಅದು, ಅದನ್ನೆಲ್ಲ ಓದಿ ಹಾಕಬೇಕು. ಅನ್ನ ಸಾರು ಮಾಡಬೇಕು. ಮತ್ತು ಅನ್ನ 6ನೇ ತಾರೀಕಿಗೆ ಅನ್ನಪ್ರಾಶನ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಏನಾದರೂ ಡೆಕೋರೇಷನ್ಗೆ ಏನಾದ್ರು ರೆಡಿ ಮಾಡ್ಕೋಬೇಕು ರೀ. ನೀನೊಂದಿಷ್ಟು ರೆಡಿ ಮಾಡ್ಕೊಂಡೀನಿ, ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಸೊ ಇವತ್ತೊಂದು ಸ್ವಲ್ಪ ಏನಾದರೂ ರೆಡಿ ಮಾಡ್ಕೋಬೇಕು ರೀ. ಅನ್ನಪ್ರಾಶನ ಒಂದು ಸ್ವಲ್ಪ ಗ್ರ್ಯಾಂಡ್ ಮಾಡೋ ಇರ್ತೀವಿ. ಮನ್ಯಾಗ ಮಾಡ್ತಾರೆ ಸಿಂಪಲ್ಲಾಗಿ. ಅದಕ್ಕೆ ಏನಾದರೂ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ರಿ ಅಡ್ವಾನ್ಸ. ಸೊ ಅದಕ್ಕೆ ಏನಾದರೂ ಸ್ವೀಟ ಎಲ್ಲ ಲಿಸ್ಟ್ ಮಾಡ್ಕೋಬೇಕು ರೀ. ಹಿಂಗೆ ನೋಡ್ತೀರಿ ನನ್ನ ಚಾನಲ್ನ. ನೆಕ್ಸ್ಟ್ ಬ್ಲಾಗ್ನ ಹಾಕ್ತೀನಿ ರೀ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಓಕೆ ಬಾಯ್.